ತೆನಾಲಿ ರಾಮಕೃಷ್ಣರು ತಮ್ಮ ಬುದ್ಧಿಶಕ್ತಿಯಿಂದ ಪ್ರಸಿದ್ಧರಾಗಿದ್ದರು. ಅವರು ಸ್ವಲ್ಪ ಸಣ್ಣ ಮನೆಯಲ್ಲಿ ವಾಸವಾಗಿದ್ದರೂ ರಾಜನ ಆಪ್ತರಾಗಿದ್ದರಿಂದ ಜನರು ಇವರ ಬಳಿ ಬಹಳಷ್ಟು ಆಭರಣ ಮತ್ತು ಧನ ಇರುತ್ತದೆ ಎಂದುಕೊಂಡಿದ್ದರು. ಒಮ್ಮೆ ಗ್ರಾಮದ ಕೆಲವು ಕಳ್ಳರು ಈ ವಿಷಯವನ್ನು ಕೇಳಿ ಅವರ ಮನೆಗೆ ಕಳ್ಳತನ ಮಾಡಲು ಯೋಜಿಸಿದರು. ಅವರ ಮನೆ ಖಾಲಿ ಇದ್ದಾಗ ನುಗ್ಗಿ ಎಲ್ಲ ಆಭರಣ ಕದ್ದರೆ ಸಾಕು ಎಂದು ಯೋಚಿಸಿದರು. ಆದರೆ ತೆನಾಲಿರಾಮ ಬುದ್ಧಿವಂತರು. ಅವರು ಆ ಕಳ್ಳರ ಸಂಚನ್ನು ಮುಂಚೆಯೇ ಊಹಿಸಿದರು. ರಾತ್ರಿ ಹೊತ್ತಿಗೆ ತಮ್ಮ ಹೆಂಡತಿಗೆ ಹೇಳಿದರು, ಈ ಕಳ್ಳರು ಖಂಡಿತ ಇಂದು ಬರುತ್ತಾರೆ, ಅವರಿಗೆ ಪಾಠ ಕಲಿಸೋಣ. ಅವರು ಜೋರಾಗಿ ತಮ್ಮ ಹೆಂಡತಿಯೊಂದಿಗೆ ಮಾತನಾಡಲು ಶುರು ಮಾಡಿದರು. ಇಷ್ಟು ಆಭರಣ ಹಣವನ್ನು ಮನೆಯಲ್ಲಿ ಇಟ್ಟುಕೊಂಡರೆ ಕಳ್ಳರು ಕದ್ದುಕೊಂಡು ಹೋಗುತ್ತಾರೆ. ಬನ್ನಿ, ನಾವು ಬಾವಿಯಲ್ಲಿ ಬಚ್ಚಿಡೋಣ. ಅವರು ಒಂದು ದೊಡ್ಡ ಡೊಳ್ಳಿ ತೆಗೆದುಕೊಂಡು ಅದರಲ್ಲಿ ಕಲ್ಲು ಮತ್ತು ಮಣ್ಣು ಹಾಕಿ ಬಾವಿಗೆ ಸುರಿಸಿದರು. ಪ್ರತಿ ಸಾರಿ ಬಾವಿಗೆ ಹಾಕುವಾಗ ಜೋರಾಗಿ ಮಾತನಾಡಿದರು. ಇಗೋ ಬಂಗಾರದ ಪಾತ್ರೆ ಮುಗಿದಿತು, ಇಗೋ ಬೆಳ್ಳಿಯ ಪಾತ್ರೆ. ಹೊರಗಡೆ ಅಡಗಿ ಕುಳಿತಿದ್ದ ಕಳ್ಳರು ಸಂತೋಷಗೊಂಡರು. ಅಯ್ಯೋ, ನಮ್ಮ ಕೆಲಸ ಸುಲಭವಾಯಿತು, ಅವರು ಸ್ವತಃ ಎಲ್ಲವನ್ನೂ ಬಾವಿಯಲ್ಲಿ ಹಾಕುತ್ತಿದ್ದಾರೆ ಎಂದರು. ಅವರು ತಾಳ್ಮೆ ಕಳೆದುಕೊಂಡು ಬಾವಿಗೆ ಹಾರಿ ಆಭರಣ ತೆಗೆದುಕೊಳ್ಳಲು ಶುರು ಮಾಡಿದರು. ಆದರೆ ಬಾವಿಯಲ್ಲಿ ಕಲ್ಲು ಮಣ್ಣು ಮಾತ್ರ ಇದ್ದವು. ಅಷ್ಟರಲ್ಲೇ ರಾಮನು ಗ್ರಾಮದ ಜನರನ್ನು ಕರೆದು ಬಾವಿಯ ಬಾಗಿಲು ಮುಚ್ಚಿಸಿದರು. ಕಳ್ಳರು ಒಳಗೇ ಸಿಕ್ಕಿಬಿದ್ದರು. ರಾಜನಿಗೆ ಈ ವಿಷಯ ತಿಳಿದಾಗ ಅವರು ತುಂಬ ಸಂತೋಷಪಟ್ಟರು. ಕತ್ತಿಗಿಂತ ಬುದ್ಧಿಶಕ್ತಿಯಾಗಿದೆ ಎಂದು ಕೊಂಡಾಡಿದರು. ಪಾಠ: ಅಪಾಯ ಎದುರಾದಾಗ ದೇಹಶಕ್ತಿಗಿಂತ ಬುದ್ಧಿಶಕ್ತಿ ದೊಡ್ಡದು.